ಅದೇ ನೀವೆಲ್ಲ ನೋಡ್ದಂಗೆ ಹಿಂದೆ ತುಂಬಾ ಸುದ್ದಿ ಆಗಿತ್ತಲ್ವಾ? ಇದು ನಮ್ದಲ್ಲ, ಅದೇ ದೇವರಾಜು ಅವ್ರದ್ದು, ಅದ್ಯಾರೋ ಲಕ್ಷ್ಮಮ್ಮ ಅವ್ರದ್ದು ಅಂತ ಇದು ಮಾಧ್ಯಮಗಳಿಗೆ ಮತ್ತೆ ಬೇರೆ ಪೊಲೀಸು ಎಲ್ಲ ಕಡೆಯಿಂದ ಗಲಾಟೆ ಶುರುವಾಗಿತ್ತು. ಬಟ್ ಅದನ್ನ ನಾವು ನೋಡಿದ ಪ್ರಕಾರ ಈಗ ನ್ಯಾಯಾಲಯ ನಮ್ಮನ್ನ ಅದನ್ನ ನಮ್ಮ ಪೇಪರ್ನ ನೋಡಿಯೋ ಏನೋ ನಮಗೂ ಒಂದು ಅವಕಾಶ ಕೊಟ್ಟಿದೆ. ಇದು ಪುಷ್ಪ ಅವ್ರಿಗೆ ಸಂಬಂಧಪಟ್ಟಿದೆಯಾ ದೇವರಾಜುದು ಅಂತ ಪರಿಶೀಲನೆ ಮಾಡಿ ಈಗ ಸದ್ಯದಲ್ಲಿ ಅವ್ರಿಗೆ ತಡೆಯಾಜ್ಞೆ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಎಲ್ಲ ಇನ್ನೂ ಕ್ಲಿಯರ್ ಆಗಿ ಹೇಳುತ್ತೆ, ಅವ್ರಿಗೆ ಗಮನಕ್ಕೆ ತರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಕೋರ್ಟ್. ಅವರು ಹೇಳಿದ ಪ್ರಕಾರ ಕೋರ್ಟಲ್ಲಿ ಬಂದಿರೋ ಪ್ರಕಾರ ಈ ಜಾಗಕ್ಕೆ ಯಾವುದೂ ಇರಲಿಲ್ಲ. ಈ ಜಾಗ ಅಲ್ವೇ ಅಲ್ಲ. ನಾನು ಮೊದಲಿಂದನೂ ನಿಮ್ಗೆ ಹೇಳ್ತಾ ಬಂದೆ, ನನ್ನ ಜಾಗ ಅಲ್ಲ, ನನ್ನ ಪ್ರಾಪರ್ಟಿ ಅಲ್ಲ, ಅದು ಯಾವುದೋ ಜಾಗಕ್ಕೆ ತಂದು ಇದು ನಮ್ಮ ಜಾಗ ಅಂತ ಹೇಳ್ತಾ ಇದ್ರು. ಈಗ ಸದ್ಯದಲ್ಲಿ ಅವರು ನನ್ನ ಹೆಸರು ನಮ್ಮ ಅಡ್ರೆಸ್ ಹಾಕಿ ಮಾಡಿದ್ರಿಂದ ಅವ್ರು ತಡೆಯಾಜ್ಞೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಪೇಪರ್ನ ಪರಿಶೀಲನೆ ಮಾಡ್ತಾರೆ. ಈಗ ಸದ್ಯದಲ್ಲಿ ಅವ್ರಿಗೆ ತಡೆಯಾಜ್ಞೆ ಕೊಟ್ಟಿದ್ದಾರೆ. ನಾವು ಹಾಕಿದಾಗ ಇದುವರೆಗೂ ಅವ್ರಿಗೇನೆ ಅವ್ರದನ್ನೇ ನೋಡ್ತಾ ಇತ್ತು ಪೇಪರ್ನ ಕೋರ್ಟು. ಈಗ ನಮಗೆ ಸ್ವಲ್ಪ ಅವಕಾಶ ಕೊಟ್ಟಿದ್ದಾರೆ. ಈಗ ನಮಗೂ ವಾದ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹೌದು, ಈಗ ನಮ್ಮ ಜಾಗ ನಮ್ದು ಅಂತ ದೇವರಾಜ್ ಅವ್ರು ಬಂದಿದ್ರಿಂದ ಮತ್ತೆ ಅವರ ಕಡೆಯವರೆಲ್ಲರೂ ಬಂದು ಗಲಾಟೆಗಳು ಯಾವುದೋ ಮಾಡ್ದಂಗೆ ನಮಗೆ ಈಗ ನಮ್ಮದೇ ಪೇಪರು ಅನ್ನೋದು ನಮಗೆ ಮುಂಚೆಯಿಂದನೂ ಖಾತ್ರಿ ಇತ್ತು. ಈಗ ಇದ್ದಿದ್ದು ಕೋರ್ಟ್ ಇರೋದ್ರಿಂದ ನಮಗೊಂದು ನಂಬಿಕೆ ಬಂತು ಕೋರ್ಟ್ ಮೇಲೆ. ಇದು ನಮ್ಮ ಪೇಪರ್ ನಮ್ಮದೇ ಅಂತ ನಮಗೆ ಖಾತ್ರಿ ಆಯಿತು. ಯಾಕೆಂದ್ರೆ ನಾವು ಮೊದಲಿಂದ ಹೇಳ್ತಾ ಇದ್ದೆ, ನಿಮ್ಮ ಚಾನಲ್ಗೂ ಹೇಳ್ತಾ ಇದ್ದೆ, 100% ನಂದು ಪೇಪರ್ ಅದು, ನಾನು ಯಾವುದೂ ಡೂಪ್ ಮಾಡಿಲ್ಲ, ಯಾವುದೂ ಫೇಕ್ ಇಲ್ಲ ಅಂತ. ಅದೇ ಥರ ನ್ಯಾಯಾಲಯನೂ ಅದನ್ನು ನಮ್ಗೆ ಅವ್ರ ಗಮನಕ್ಕೆ ತಂದಿದೆ ಅಂತ. ಸಮಾಧಾನ ಆಗಿದೆ ಈ ಒಂದು ಹೌದು, ಯಾಕೆಂದ್ರೆ ಸಮಾಧಾನ ಅನ್ನೋದ್ಕಿಂತ ಜನಕ್ಕೆ ಒಂಥರ ಮಿಸ್ಗೈಡ್ ಮಾಡ್ಬಿಟ್ಟಿದ್ರು ಇವ್ರೇನೋ ಪಕ್ಕದಲ್ಲಿ ಇದ್ದಾರೆ, ಒತ್ಲಿಸಿದ್ದಾರೆ, ಆ ಥರದ್ದು ಯಾವುದೂ ಆಗಿಲ್ಲ. ಈ ಜಾಗದ ಮೇಲೆ ಅಲ್ವೇ ಅಲ್ಲ, ಅವ್ರು ಬರ್ತಾ ಇದ್ದಿದ್ದು ಗಲಾಟೆ ಈ ಜಾಗದ ಮೇಲಲ್ಲ. ಅವ್ರು ಯಾವುದೋ ಜಾಗ ಇಟ್ಕೊಂಡು ಬಂದು ಗಲಾಟೆಗಳು ಮಾಡಿದ್ದು. ಅದು ಈ ಮಾಧ್ಯಮಗಳಿಗೆ ಅದು ಗೊಂದಲ ಇತ್ತು. ಇವಾಗ ಕ್ಲಿಯರ್ ಆಗಿ ನಾನು ಹೇಳ್ತಾ ಇದ್ದೀನಿ, ಆ ಪೇಪರು ಈ ಪೇಪರ್ಗೂ ಯಾವುದೇ ಸಂಬಂಧ ಇಲ್ಲ. ಅದು ನ್ಯಾಯಾಲಯ ಹೇಳಿರೋದ್ರಿಂದ ನಾವು ಇವತ್ತು ನಿಮಗೆ ನೀಟಾಗಿ ಹೇಳ್ಬೋದು. ಅದೇ ಆರ್ಡರ್ ಇನ್ನೊಂದು ಹೇಳಿದೆ ಅಂತೆ. ನಮ್ಮ ಲಾಯರ್ ಕೇಳಬೇಕು. ಅಂದ್ರೆ ಮಾರಂಗಿಲ್ಲ ಅಂತನಾ? ನಾವೇನಕ್ಕೆ ಮಾರಕ್ಕೆ ಹೋಗೋಣ? ನಮಗೆ ಮಾರ ಅಂಥದ್ದಾಗ್ಲಿ ಬಾಡಿಗೆ ಕೊಡೋ ಅಂಥದ್ದಾಗ್ಲಿ ನಮ್ಗೇನಿಲ್ಲ. ನಾವು ನಮ್ಗೆ ಯೂಸ್ ಮಾಡ್ಕೊತಾ ಇದ್ವಿ. ಬಟ್ ನಮ್ಮದೇ ಜಾಗ ಆಗಿದ್ರಿಂದ ಅದು ಮುಂದಿನ ದಿನಗಳಲ್ಲಿ ನ್ಯಾಯಾಲಯ ನಮಗೆ ಮಾಡಿಕೊಡುತ್ತೆ ಅನ್ನೋ ನಂಬಿಕೆ ಇದೆ. ಖಂಡಿತ ಇದೆ. ಯಾಕೆಂದ್ರೆ ಅದು ನಾವು ಕಾನೂನು ಪ್ರಕಾರ ತಗೊಂಡಿದ್ದೀವಲ್ಲ, ಗೌರ್ಮೆಂಟಿಗೆ ನಾವು ಎಲ್ಲ ಥರ ಫೀಸ್ ಕಟ್ಟಿ ಪ್ರತಿಯೊಂದು ಮಾಡಿ ತಗೊಂಡಿರೋದ್ರಿಂದ ನಮಗೆ ಸರ್ಕಾರದ ಮೇಲಾಗಲಿ ನ್ಯಾಯಾಲಯದ ಮೇಲಾಗಲಿ ನಂಬಿಕೆ ಇದೆ. ಈ ಮಧ್ಯ ಬಂದು ಈ ಸುಮ್ಮನೆ ಮಿಸ್ಗೈಡ್. ಆಮೇಲೆ ಇನ್ನೊಂದು ಬೇಜಾರು ಏನಂದರೆ, ಏಕಾಏಕಿ ಬಂದು JCB ತಂದು ಹೊಡೆದಿರೋದಕ್ಕೆ ಅವ್ರ ನ್ಯಾಯಾಲಯ ನಮಗೆ ಸರಿಯಾದ ಮಾಹಿತಿ ಇರಲಿ, ಅವ್ರಿಗೆ ಆ್ಯಕ್ಷನ್ ತೊಗೋಬೇಕು ಅಂತ. ಯಾಕೆಂದರೆ ಯಾರದೇ ಮನೆ ಯಾರೇ ಹೊಡಿಬೇಕಾದ್ರೂ ಪರ್ಮಿಷನ್ ಇರಬೇಕು. ಇವ್ರು ವಿತೌಟ್ ಪರ್ಮಿಷನ್ ಹೊಡೆದಿದ್ದಾರೆ. ಅದು ಎಲ್ಲರಿಗೂ ತುಂಬ ಬೇಜಾರಾಗೋ ವಿಷಯ. ಪೊಲೀಸ್ ಅವರೇ ತುಂಬ ಸಪೋರ್ಟ್ ಮಾಡಿದ್ದು ಅವ್ರಿಗೆ, ನಮಗೆ ಮಾಡಲಿಲ್ಲ. ಬಟ್ ಅದಕ್ಕೆ ನಾನು ಮುಂದಿನ ದಿನಗಳಲ್ಲಿ ಕ್ರಮ ತಗೋತೀನಿ. ಪೊಲೀಸ್ ಮೇಲಾಗ್ಬೋದು, ನಮ್ಗೆ ಯಾರ್ಯಾರು ಬಂದಿಲ್ಲಿ ಡೈರೆಕ್ಟಾಗಿ ಬಂದು ಇದು ಜಾಗ ನಂದು, ನೀವು ಫೇಕ್ ಮಾಡ್ತಾ ಇದ್ದೀರಾ ಅಂತ ಯಾರು ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ರು, ಅವ್ರ ಮೇಲೆಲ್ಲ ನಾನು ಬೆಂಗಳೂರು ಹೆಡ್ ಆಫೀಸಿಂದ ಆದರೂ ಬಿಡಲ್ಲ ನಾನು. ಯಾಕೆ ಅಂದರೆ ಇಲ್ಲಿ ನಂಗೆ ನ್ಯಾಯ ಸಿಗಲಿಲ್ಲ ಅಂದರು, ನಾನು ಮುಂದಿನ ದಿನಗಳಲ್ಲಿ ಬೆಂಗಳೂರು ದೊಡ್ಡ ಅಧಿಕಾರಿಗಳ ಹತ್ರ ಹೋಗಿ ನಾನು ಫೈಟ್ ಮಾಡ್ತೀನಿ. ಇಲ್ಲಿಗೆ ಬಿಡಲ್ಲ ನಾನು ಇದನ್ನು. ಯಾಕೆಂದರೆ ಇದು ನನಗೊಂದು ದೊಡ್ಡ ಅವಮಾನ. ನನ್ನ ಜಾಗಕ್ಕೆ ಬಂದು ನನ್ನನ್ನೇ ಒಂದು ಪರ್ಮಿಷನ್ ಇಲ್ಲದೆ ಅವ್ರು ಹೊಡೆದಿರೋದಲ್ಲದೆ ನಮ್ಮ ಹೆಸರು ಹಾಳು ಮಾಡಿದ್ದಾರೆ. ನಾವೊಂದು ಸೆಲೆಬ್ರಿಟಿ, ಈಸಿಯಾಗಿ ನೆಗೆಟಿವ್ ಆಗ್ಬಿಡುತ್ತೆ ರೀ. ಇವಾಗ ನಾವು ಒಳ್ಳೇದು ಅಂತ ಹೇಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಈಗ ನಮ್ದು ಅಲ್ಲದೆ ಇರೋ ಜಾಗ ನಮ್ಮದು ಅನ್ನೋಕ್ಕೆ ನಾವೇನು ಅಷ್ಟು ಈಸಿಯಾಗಿ ಕೂತಿಲ್ಲ. ನಮ್ಮ ಜಾಗ ತೊಗೊಂಡಿದ್ದೀವಿ. ಇದೇ ಥರ ತುಂಬ ಜಾಗನೂ ನಾವು ಇದೆ ನಮ್ಮ ಹೆಸರಲ್ಲಿ. ಬಟ್ ಎಲ್ಲ ಜಾಗ ಎಲ್ಲಿ ತೊಗೊಳ್ಳೋದು ಜಾಗನ? ನೀವು ಹೇಳಿದ ಪ್ರಕಾರ ಯಾರ ಮೇಲೆ ನಂಬ್ತೀರಾ? ಸರ್ಕಾರದ ಜಾಗ ಇದು. ಇದೇನು ರೆವಿನ್ಯೂ ಸೈಟ್ ಅಲ್ಲ ನಾವು ತೊಗೊಂಡಿರೋದು. ಸರ್ಕಾರದ ಜಾಗನೇ ಈ ಥರ ಆಗ್ಬಿಟ್ರೆ ನೀವು ಎಲ್ಲಿ ತೊಗೋತೀರ ಜಾಗನ? ಎಲ್ಲಿ ಆಗಿ ನಂಬಿಕೆಯಲ್ಲಿ ಬರುತ್ತೆ? ಹಾಸನಲ್ಲಿ ಜಮೀನು ತಗೊಳ್ಳೇಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ನಾನು. ನನ್ನ ಪ್ರಕಾರ ಇವತ್ತಿಂದ ಯಾಕೆ ತಗೋಬೇಕು? ಇಷ್ಟೆಲ್ಲ ಪೊಲೀಸ್ ಒಂದು ಸಪೋರ್ಟ್ ಇಲ್ಲ. ರಾಘವೇಂದ್ರ ಅವರು ತುಂಬ ಅವ್ರಿಗೆ ಸಪೋರ್ಟ್ ಮಾಡಿದ್ರು. ರಾಘವೇಂದ್ರ ಖುದ್ದಾಗಿ ನನ್ನ ಜೊತೆ ಜಗಳಕ್ಕೆಲ್ಲ ಬಂದಿದ್ದಾರೆ. ನಾನು 3 ಅವರ್ ಸ್ಟೇಷನಲ್ಲಿ ಕೂತಿದ್ದೀನಿ. ನೀವು ಬಂದಿದ್ರಿ ಮಾಧ್ಯಮದವರು, ಒಂದೇ ಒಂದು ಆ್ಯಕ್ಷನ್ ತೊಗೊಂಡಿಲ್ಲ. ನಮ್ಮ ಪರವಾಗಿ ಅವ್ರ ಮೇಲೆ ಒಂದು FIR ಮಾಡಲಿಲ್ಲ ರಾಘವೇಂದ್ರ. ಇದನ್ನು ನಾನು ಪೊಲೀಸ್ ಅಧಿಕಾರಿಗಳ ಕೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ತಪ್ಪಿದ್ರೆ ಅವರು ನನಗೆ ಶಿಕ್ಷೆ ಮಾಡಲಿ, ಅವ್ರು ತಪ್ಪಿದ್ರೆ ಖಂಡಿತ ಅವ್ರು ಶಿಕ್ಷೆ ಕೊಡಲೇಬೇಕು. ಅವ್ರು ಯಾವ ಅಧಿಕಾರಿ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಗಮನ ತಗೊಳ್ಳೇಬೇಕು. ಇದು ನನ್ನ ಒಬ್ಬಳ ವಿಷಯ ಅಲ್ಲ, ಇದು ಸಮಾಜದ ವಿಷಯ. ಇದು ಖಂಡಿತ ಹೋಗ್ತೀನಿ, ಹೋಗ್ತೀನಿ SP ಆಫೀಸ್ಗೆ. ನಾನು ಅವರು ಬ್ಯುಸಿ ಇದ್ದಾರೆ, ಹೋಗಿಲ್ಲ. SP ಅವ್ರಿಗೆ ಕೊಡ್ತೀನಿ. ಅಲ್ಲಿಂದ ನನ್ನ ಕಷ್ಟ ಎಲ್ಲ SP ಅವರು ಒಂದು ಲೇಡೀಸ್ ಆಗಿ ನಾನು ಆಚೆ ಬರಲಿಲ್ಲ ಅಂದರೆ, ಈಗ ನನ್ನ ಮಗ ಒಂದು ದೊಡ್ಡ ಸ್ಟಾರ್ ಆಗಿರೋದ್ರಿಂದ ಎಷ್ಟು ಕೆಟ್ಟ ಹೆಸರು ಬರ್ತಿತ್ತು. ಇವರೆಲ್ಲ ಪಕ್ಕದಲ್ಲಿರೋ ಮನೇನ ತಗೊಬಿಟ್ಟವ್ರೆ ಫ್ರೀಯಾಗಿ ಅಂತ ನೀವೇ ಅಂದರು ಅನ್ಕೋತೀರಾ.
ಓ ಇವ್ರಿಗೇನಪ್ಪ ಇನ್ಫ್ಲೂಯೆನ್ಸ್ ಇಂದ ಆ ಥರ ಮಾಡೋಕ್ಕಾಗಲ್ಲ ರೀ. ಮಾಡಿದ್ರೆ ಯಾವತ್ತೋ ಒಂದಿನ ಬೆಳಕಿಗೆ ಬಂದೇ ಬರುತ್ತೆ. ನನಗಿರೋ ಬೇಜಾರು ಹಾಸನ್ ರಾಘವೇಂದ್ರ ಅವ್ರ ಮೇಲೆ. JCB ಸೀಸ್ ಮಾಡಿಲ್ಲ ಇವತ್ತವರೆಗೂ. ನಾನು ಹೇಳೋದು, ನಾನು ಅಷ್ಟು ಕಷ್ಟಪಟ್ಟು ಕಟ್ಟಿರೋ ಮನೆ ಸಮೇತ ಹೊಡೆದಿದ್ದಾರೆ. ಇದಕ್ಕೆ ಯಾರನ್ನು ಕೇಳ್ಬೇಕು ನಾವು? ಯಾರನ್ನು ಕೇಳ್ಬೇಕು? ಆ್ಯಕ್ಷನ್ ತಗೊಳ್ಳೇಬೇಕು. ನಾನು ನಿಂತ್ಕೋತೀನಿ. ಇಷ್ಟಕ್ಕೆ ನಂಗೆ ನ್ಯಾಯಾಲಯ ಕೊಟ್ಟಿದೆ ಅಂತ ನಾನು ಸುಮ್ಮನೆ ಬಿಡಲ್ಲ. ನನಗಾಗಿರೋ ಅವಮಾನಕ್ಕೆ ಇದನ್ನೊಂದು ನಾನೊಂದು ಚಾಲೆಂಜಾಗಿ ತಗೋತೀನಿ. ಅಷ್ಟು ಸುಲಭವಾಗಿ ಬಿಡಲ್ಲ ನಾನು.